ಗರ್ಲ್ಸ್ ಮಾಡೋಕ್ಕಾಗಲ್ಲ ಅನ್ನೋದೇನು ಇಲ್ಲ. ಕ್ವಾಲಿಟಿಯಲ್ಲಿ ಯಾವತ್ತೂ ಅವ್ರು ಕಾಂಪ್ರಮೈಸ್ ಆಗಲೇ ಇಲ್ಲ. ಎಲ್ಲನೂ ಬೆಸ್ಟ್ ಕ್ವಾಲಿಟಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಹಾನೆಸ್ಟ್ ರಿವ್ಯೂ ನಂದು. ಅಮ್ಮದು ಇದು ಡ್ರೀಮ್, ಬ್ಯಾಂಗ್ಳೂರಲ್ಲಿ ಒಂದು ಮನೆ ಮಾಡಬೇಕು ಅನ್ನೋದು ಚಾಲೆಂಜಿಂಗ್ ಆಗಿ ತಗೊಂಡು ನಮ್ಮಮ್ಮ ಕನಸು ಹೆಂಗಾದರೂ ಅವ್ರಿಲ್ಲ ಇವತ್ತು ನೋಡೋದಕ್ಕೆ, ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಅವ್ರನ್ನು ಸಂತೋಷವಾಗಿರ್ತಾರೆ ಅಂತ ನಂಬ್ತೀನಿ. ಸೊ ಇದು ಅವರ ಡ್ರೀಮ್ನ ನಾವು ನೆರವೇರಿಸಿದ್ದು ಬಂದ್ಬಿಟ್ಟು ನಮ್ಗೆ ತುಂಬ ಖುಷಿ ಕೊಟ್ಟಿದೆ. ಅದು ಸಪೋರ್ಟ್ ಮಾಡಿದಂಥ ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್ ಬಗ್ಗೆ ನಾನು ಪರ್ಸ್ನಲಾಗಿ ಹೇಳಬೇಕು ಅಂತಂದರೆ, ಯೂಶ್ವಲಿ ಒಂದು ಮನೆ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ 24/7 ಒಬ್ಬರಲ್ಲಿ ಇರಬೇಕು ಅನ್ನೋ ಥರನೇ ಇರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಏನಂತಂದರೆ ಎಲ್ಲ ವರ್ಕಿಂಗ್ ಇರೋದ್ರಿಂದ ಎಲ್ಲ ಟೈಮ್ ಎಲ್ಲರ ಕೈಲೂ ನೋಡ್ಕೊತಾ ಇರೋದಕ್ಕಾಗಲಿಲ್ಲ. ಅವರು ಏನೋ ಒಂದು ಕ್ವಾಲಿಟಿ ಹೇಳಿದ್ದಾರೆ, ಅವರು ಹೋಗಿ ಅವರು ಒಂದು ತಗೊಂಡು ಬಂದು ಹಾಕೋದಲ್ಲ, ಎಲ್ಲದಕ್ಕೂ ನಮ್ಮನ್ನು ಸೆಲೆಕ್ಷನ್ಗೆ ಕರೀತಾ ಇದ್ರು. ನಮಗೆ ಆ ಮೇಯ್ನಾಗಿ ಆ ಫ್ರೀಡಮ್ ಕೊಟ್ಟರು. ಒಂದೊಂದಕ್ಕೂ ನೋಡಿ ಟೈಲ್ಸ್ ಆಗಲಿ, ಗ್ರಾನೈಟ್ ಆಗಲಿ, ಡೋರ್ ಆಗಲಿ ಎಲ್ಲದೂ ಒಂದು ಸ್ವಿಚ್ಚಿಂದ ಎಲ್ಲದನ್ನು ನಮ್ಮ ಸೆಲೆಕ್ಷನ್ ಆಗಿತ್ತದು. ಅವರು ಏನೋ ಒಂದು ತಂದು ಹಾಕಲಿಲ್ಲ. ಆ್ಯಂಡ್ ನಾನು ಮೇಯ್ನಾಗಿ ಅವರು ನಮ್ಮ ಆಬ್ಸೆನ್ಸಲ್ಲಿ ಅವ್ರು ಇಷ್ಟು ಚೆನ್ನಾಗಿ ಎಲ್ಲದನ್ನು ಒಂದು ಮಿಸ್ಟೇಕ್ ಇಲ್ಲದೆ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಅವರು ಇದುವರೆಗೂ ಒಂದು ಕಾಲ್ ನನಗೆ ಅಟೆಂಡ್ ಮಾಡಿಲ್ಲ, ಅನ್ಆನ್ಸರ್ಡ್ ಕಾಲ್ಸ್ ಅಂತ ಯಾವುದೂ ಇಲ್ಲ. ಎಲ್ಲ ಕಾಲ್ಸಿಗೂ ಅವ್ರು ಎಲ್ಲೇ ಹೊರಗಡೆ ಇದ್ರು, ಅವ್ರು ಬ್ಯುಸಿಯಾಗಿದ್ರು ಅವ್ರು ನನಗೆ ಆನ್ಸರ್ ಮಾಡಿದ್ದಾರೆ. ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್ ಟೀಮ್ ಬಂದ್ಬಿಟ್ಟು ಒಂದು ಗುಡ್ ಲಿಸ್ನರ್ ಅಂತಾನೆ ಹೇಳ್ಬೋದು. ನನ್ನ ಎಲ್ಲ ರಿಕ್ವೈರ್ಮೆಂಟ್ಸ್ನು ಅವ್ರು ತಗೊಂಡ್ರು, ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರು. ಅವರು ಕನ್ಸಿಡರ್ ಮಾಡಿಕೊಂಡು ಆಮೇಲೆ ಅವರು ಸಜೆಷನ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ಮನೆಗೆ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಇವಾಗಿರೋ ಟ್ರೆಂಡ್ ಅಂದರೆ ಅವರು ಟ್ರೆಂಡ್ನ ಕೀಪಪ್ ಮಾಡ್ತಾರೆ. ಇವಾಗ ಕರೆಂಟ್ ಟ್ರೆಂಡ್ ಏನಿದೆ ಅದನ್ನು ನಮಗೆ ಇಂಟ್ರಡ್ಯೂಸ್ ಮಾಡಿದ್ರು. ಮತ್ತು ಎಲಿವೇಶನ್ ಬಗ್ಗೆ ನಾನು ಹೇಳಲೇಬೇಕು. ಎಲಿವೇಶನ್ ಬಗ್ಗೆ ಐ ಹ್ಯಾಡ್ ನೋ ಐಡಿಯಾ. ನನಗೆ ಯಾವುದೊಂದು ಐಡಿಯಾನೂ ಇರಲಿಲ್ಲ ಅದು ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಕಂಪ್ಲೀಟಾಗಿ ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್ಸ್ ಅವರು ಅದನ್ನು ತಗೊಂಡು ಅವರು ಫಸ್ಟ್ ಟೈಮ್ ಅದನ್ನು ಅವರು ಪಿಕ್ಚರೈಸ್ ಮಾಡಿ ತೋರಿಸಿದಾಗಲೇ ನನಗೆ ತುಂಬ ಇಷ್ಟ ಆಯಿತು. ವಿತೌಟ್ ಎನಿ ಚೇಂಜಸ್ ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೆ, ಓಕೆ ಪಿಕ್ಚರಲ್ಲಿ ಒಂದು ತೋರಿಸ್ತಾರೆ ಮತ್ತೆ ಅದು ಬರಬೇಕಾದ್ರೆ ಬೇರೆ ಥರ ಬರ್ಬೋದೇನೋ ಅಂತ ಅಂದ್ಕೊಂಡೆ. ಬಟ್ ಅವ್ರು ನನಗೆ ಏನನ್ನ ಡಿಸೈನ್ ಮಾಡಿಕೊಟ್ರೋ ಅದನ್ನು ಅದೇ ಥರ 3D ಪ್ಲಾನ್ ಅವ್ರು ಏನನ್ನು ಕೊಟ್ಟರು ಅದನ್ನು ಹಾಗೇ ಬರೋ ಥರ ಅವ್ರು ಮಾಡಿಕೊಟ್ರು. ವಿ ಆರ್ ಫುಲ್ಲಿ ಹ್ಯಾಪಿ, ಫುಲ್ಲಿ ಸ್ಯಾಟಿಸ್ಫೈಡ್. ಥ್ಯಾಂಕ್ಸ್ ಟು ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್ಸ್. ನನ್ನ ಮನೇಲಿ ಫೇವ್ರೆಟ್ ಪ್ಲೇಸ್ ಬಂದು ಸ್ವಿಮ್ಮಿಂಗ್ ಪೂಲ್. ಲಾಸ್ಟ್ ಇಯರ್ ನನ್ನ ಬರ್ಡೇಗೆ ನಮ್ಮ ಮಮ್ಮಿ ಬಂದು ರೆಸಾರ್ಟ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ನೋಡಿಬಿಟ್ಟು ನನಗೆ ನಮ್ಮ ಮಮ್ಮಿ ಹತ್ರ ತುಂಬ ಹಠ ಮಾಡಿದೆ ಸ್ವಿಮ್ಮಿಂಗ್ ಪೂಲ್ ಬೇಕು ಅಂತ. ಆಮೇಲೆ ಇನ್ನೊಂದು ಮನೇಲಿ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇರೋದು ನೋಡಿದೆ. ನನ್ನ ಮಮ್ಮಿ ಹತ್ರ ಇದು ಪಾಂಡ್ ಥರನೇ ಕೇಳಿದ್ದೆ, ಆದರೆ ನಾನು ಎಕ್ಸ್ಪೆಕ್ಟ್ ಮಾಡದೆ ಇರೋಂಗೆ ಔಟ್ಪುಟ್ ಬಂತು. ಥ್ಯಾಂಕ್ಸ್ ಟು ಬ್ಲೆಸ್ಸಿಂಗ್ ಲೈಫ್ ಕನ್ಸ್ಟ್ರಕ್ಷನ್.